ಯೆಲ್ಲೋ ಬೋರ್ಡಲ್ಲಿ ಅಥವಾ ಗ್ರೀನ್ ಬೋರ್ಡಲ್ಲಿ ಮಾಡೋದಾಗಲಿ ಅಥವಾ ಅದರಲ್ಲೇ ಮಾಡಬೇಕು ಅಂತ ಏನಾದ್ರು ಒಂದು ನಿಯಮ ಜಾರಿ ಆಗಿಬಿಟ್ರೆ 50% ಜನ, ಇವಾಗಲೇ ಹೇಳ್ತೀನಿ 50% ಜನ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಮಾಡೋಕ್ಕಾಗಲ್ಲ. ಯಾಕಂದರೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಪಾರ್ಟ್ ಟೈಮಲ್ಲಿ ಪೋರ್ಟರು ಮತ್ತು ರ್ಯಾಪಿಡೋ ಆನ್ ಮಾಡ್ಕೊಂಡಿದ್ದೀನಿ. ಪೋರ್ಟರಲ್ಲಿ ಲಾಗಿನ್ ಆಗಿ 15 ನಿಮಿಷ ಆಯಿತು ಗುರು, ಒಂದು ಆರ್ಡ್ರು ಕೂಡ ಬಂದಿಲ್ಲ. ರ್ಯಾಪಿಡೋದಲ್ಲಿ ಇವಾಗ ಲಾಗಿನ್ ಆಗ್ಬಿಡೋಣ. ರ್ಯಾಪಿಡೋದಲ್ಲಿ ಸ್ವಲ್ಪ ಆರ್ಡ್ರುಗಳು ಬರ್ತಾಯಿದೆ, ಬರೀ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾಯಿದೆ ಗುರು. ಬೈಕ್ ಟ್ಯಾಕ್ಸಿ ಆರ್ಡರ್ ಬೇಡ ಅಂತ ನಾನು ಓನ್ಲಿ ಪ್ಯಾಕೇಜ್ ಆರ್ಡ್ರುಗಳು ಮಾಡೋಣ ಅಂತ. ಇವಾಗ ಇರೋ ಏರಿಯಾ ಬಂದು ನಾನು ಜಾಲಹಳ್ಳಿ ಹತ್ರ ಸ್ವಲ್ಪ ಆರ್ಡ್ರುಗಳೆಲ್ಲ ಕಮ್ಮಿನೇ ಗುರು. ಪ್ಯಾಕೇಜ್ ಆರ್ಡ್ರುಗಳು ಕಮ್ಮಿನೇ. ನೋಡೋಣ, ಆನ್ ಮಾಡಿ ನೋಡೋಣ, ಯಾವ್ದಾದ್ರು ಸಿಗುತ್ತಾ ಆರ್ಡ್ರು ನೋಡೋಣ. ಮತ್ತು ಲಾಸ್ಟ್ ವೀಡಿಯೋಗೆಲ್ಲ ನನಗೆ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ ಮಾಡ್ತಿದ್ದೀರಿ. ಫೇಸ್ಬುಕ್ಕಲ್ಲೂ ಇವಾಗ ನಂದು ಚಾನಲ್ ಕೂಡ ಇದೆ, ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಹೋಗಿ ಫಾಲೋ ಮಾಡ್ಕೋಬೋದು. ಅಲ್ಲೂ ಕೂಡ ಕಮೆಂಟ್ ಮಾಡ್ತಾಯಿದ್ರಿ. ಇವಾಗ ಏನು ಬೈಕ್ ಟ್ಯಾಕ್ಸಿ ವಿಚಾರ ಬಂದಿದೆ, ಮುನ್ನೆಲೆಗೆ ಬಂದಿದೆ. ಅಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಾಯಿತು, ನಿಯಮಗಳನ್ನ ಯಾವಾಗ ಜಾರಿ ಮಾಡ್ತಾರೆ ಅಂತ ಕೇಳ್ತಾಯಿದ್ರು ತುಂಬ ಜನ. ನಿಯಮಗಳನ್ನ ಯಾವಾಗ ಜಾರಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಗ್ರಿಗೇಟರ್ ಕಂಪ್ನಿಯವರು ಯಾವಾಗ ಅರ್ಜಿ ಹಾಕ್ತಾರೋ ಅದು ಯಾವಾಗ ಜಾರಿ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಆದರೆ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ, ಯಾವಾಗ ಜಾರಿ ಮಾಡ್ತಾರೆ, ನಿಯಮಗಳು ಯಾವ್ಯಾವ ಥರ ಬರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. ಆದರೆ ಈ ಯೆಲ್ಲೋ ಬೋರ್ಡಲ್ಲಿ ಅಥವಾ ಗ್ರೀನ್ ಬೋರ್ಡಲ್ಲಿ ಮಾಡೋದಾಗಲಿ ಅಥವಾ ಅದರಲ್ಲೇ ಮಾಡಬೇಕು ಅಂತ ಏನಾದ್ರು ಒಂದು ನಿಯಮ ಜಾರಿ ಆಗಿಬಿಟ್ರೆ 50% ಜನ, ಇವಾಗಲೇ ಹೇಳ್ತೀನಿ 50% ಜನ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಮಾಡೋಕ್ಕಾಗಲ್ಲ. ಯಾಕಂದರೆ ಪಾರ್ಟ್ ಟೈಮಲ್ಲಿ ತುಂಬ ಜನ ಮಾಡ್ತಾಯಿದ್ದೀರಾ, ಅವ್ರೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ಚಾರ್ಜಸ್ಗಳೆಲ್ಲ ಇರುತ್ತೆ. ನೀವೇನಾದರೂ ಮಾಡಿಸ್ಬೇಕು ಅಂದರೆ, ಒಂದು ಯೆಲ್ಲೋ ಬೋರ್ಡ್ ಮಾಡಿಸ್ಬೇಕು ಅಂದರೆ ಅಷ್ಟೊಂದು ಈಸಿ ಅಲ್ಲ ಗುರು. ಈಗಾಗಲೇ ಇರೋ ಗಾಡಿಗಳನ್ನ ಮಾಡಿ ಅಂತ ಹೇಳಿದ್ರು ಕೂಡ ರಿಜಿಸ್ಟ್ರ್ ಮಾಡಿಸೋದು ಈಸಿ ಅಲ್ಲ, ಅಷ್ಟೊಂದು ಸುಲಭವಾದ ಮಾತೇ ಇಲ್ಲ ಅದರಲ್ಲಿ. ರಿಜಿಸ್ಟ್ರ್ ಫೀಸ್ಗಳಾಗಲಿ, ಇನ್ಶೂರೆನ್ಸ್ ಆಗಲಿ, ಆ ಥರ FCಗಳಾಗಲಿ, ಅದನ್ನೆಲ್ಲ ಮಾಡಿಸೋದು ತಮಾಷೆನೇ ಎಲ್ಲ. ಫುಲ್ ಟೈಮ್ ಮಾಡೋರಿಗೆ ಸ್ವಲ್ಪ ವರ್ಕೌಟ್ ಆಗ್ಬೋದು. ಆಮೇಲೆ ಕಂಪ್ನಿಗಳವರು, ಈ ರ್ಯಾಪಿಡೋ ಆಗಲಿ, ಊಬರ್ ಆಗಲಿ, ಓಲಾ ಆಗಲಿ, ಈಗ ಎಲ್ಲ ಕಂಪ್ನಿಗಳೂ ಸರ್ವಿಸ್ ಚಾರ್ಜ್, ಈ ಕಮಿಷನ್ಗಳನ್ನ ಜಾಸ್ತಿ ಮಾಡ್ತಾರೆ. ಯಾವುದೋ ಆರ್ಡ್ರ್ ಬರ್ತಾಯಿದೆ ಗುರು, 250 ರೂಪಾಯಿ ಆರ್ಡರು. ಯಾವ ಏರಿಯಾಗೆ ಅಂತ ಗೊತ್ತಿಲ್ಲ, ಎತ್ಕೊಂಡಿದ್ದೀನಿ. ಡ್ರಾಪ್ ಲೊಕೇಶನ್ನು ಕರ್ನಾಟಕ ಅಂತ ಹಾಕಿದ್ದಾರೆ ಅಷ್ಟೇ. ಓಕೆ, ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಯಾವ ಏರಿಯಾ ಅಂತ ನೋಡೋಣ. ಪಿಕಪ್ ಇಲ್ಲೇ ತೋರಿಸ್ತಾ ಇದೆ, ಅಲ್ಲೋಗಿ ಪಿಕಪ್ ಮಾಡ್ಕೊಳ್ಳೋಣ. ಓಕೆ ಬನ್ನಿ, ಅಲ್ಲೋಗಿ ಪಿಕಪ್ ಮಾಡ್ಕೊಳ್ಳೋಣ. ಇದೇ 1 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅದೇ 50% ಜನ ಮಾಡ್ಕೊಳಕ್ಕಾಗಲ್ಲ, ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಮತ್ತು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಇರುತ್ತೆ. ಯೂನಿಫಾರ್ಮ್ ಹಾಕೋದಾಗಲಿ, ಅಂದರೆ ಬೇರೆ ಎಲ್ಲ ಕೆಲಸಕ್ಕೆ ಹೋಗೋರು ಯೂನಿಫಾರ್ಮ್ ಹಾಕ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಯೆಲ್ಲೋ ಬೋರ್ಡ್ ಮಾಡ್ಸೋಕ್ಕೆ ಕಮ್ಮಿ ಅಮೌಂಟ್ ಆಗೋಲ್ಲ ಗುರು. ಈಗಾಗಲೇ ಇರೋ ಗಾಡಿಗಳನ್ನ ರಿಜಿಸ್ಟರ್ ಆಗಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ, ಯೆಲ್ಲೋ ಬೋರ್ಡ್ ಮಾಡ್ಸೋಕ್ಕಾಗಲ್ಲ. ಓಕೆನಾ? ಅಕಸ್ಮಾತ್ ಈಗಾಗಲೇ ಇರೋ ಗಾಡಿಗಳಿಗೆ ನಾವು ಯೆಲ್ಲೋ ಬೋರ್ಡ್ ಮಾಡ್ಕೊಡೋಕ್ಕಾಗಲ್ಲ. ಹೊಸ ಗಾಡಿಲೇ ನೀವು ತೊಗೊಂಡು ಮಾಡಬೇಕು ಅಂತ ಹೇಳೋದಾದರೆ ಅದನ್ನು ಕೂಡ ಕಷ್ಟ ಗುರು. ಲಕ್ಷಾಂತರ ರೂಪಾಯಿ ಗಾಡಿ, ಇವಾಗೇನು 10,000 ರೂಪಾಯಿ 20,000 ರೂಪಾಯಿ ಅಂತಿದ್ರಲ್ಲ, ಆ ಥರ ಗಾಡಿಗಳು ಸಿಗೋಲ್ಲ. ಒಂದು ಆಕ್ಟಿವಾ ಗಾಡಿ ತೊಗೊಳ್ತೀನಿ ಅಂದರೂ ನೀವು 1 ಲಕ್ಷ ರೂಪಾಯಿ ಆಗುತ್ತೆ ಕರೆಕ್ಟಾಗಿ. ಇನ್ನು ಯೆಲ್ಲೋ ಬೋರ್ಡ್ಗೆ ಅಪ್ಲೈ ಮಾಡಿ ಮಾಡಿಸ್ಬೇಕು ಅಂದರೆ ಅದಕ್ಕೂ ಕೂಡ ಟ್ಯಾಕ್ಸ್ ಕೂಡ ಜಾಸ್ತಿ ಇರುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಮತ್ತು ಈ ಕಂಪ್ನಿಯವ್ರದ್ದು ಮೇನ್ ಕಮಿಷನ್ನು ಅಂತ ಏನಿರುತ್ತೆ, ಇವಾಗ ರ್ಯಾಪಿಡೋದವನೇ 25%ವರೆಗೂ ಕಮಿಷನ್ ತಗೊಳ್ತಿದ್ದ. ಊಬರ್ ಅವರು ತಗೊಳ್ತಿದ್ರು 15-20%ವರೆಗೂ ಲಾಸ್ಟ್ ಟೈಮಿಂದ. ಇವಾಗೇನೋ ತಗೊಳ್ತಾ ಇಲ್ಲ ಪ್ರೆಸೆಂಟು, ಆದರೆ ನೆಕ್ಸ್ಟು ತಗೋತಾರೆ ಕಮಿಷನ್ನು. ಕಮಿಷನ್ನು ಮತ್ತು ಈ ಇನ್ಶೂರೆನ್ಸು, FC ಇವೆಲ್ಲ ನೋಡ್ತಾ ಹೋದರೆ ಯಾರೂ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇರೋರು ಗ್ಯಾರಂಟಿ ಮಾಡೋಕ್ಕೋಗಲ್ಲ ಅಂತ ಅಂದ್ಕೊಳ್ತೀನಿ. ಏನು 500-600 ರೂಪಾಯಿ ದುಡಿಯೋಕ್ಕೋಸ್ಕರ ಆ ಕಮಿಷನ್ನು, ಪೆಟ್ರೋಲು ಎಲ್ಲ ಕಳೆದು ಮತ್ತು ಅದು FC, ಇನ್ಶೂರೆನ್ಸು ಅವೆಲ್ಲ ನೋಡಿದ್ರೆ ಏನು ಕೂಡ ವರ್ಕೌಟ್ ಆಗೋಲ್ಲ ಪಾರ್ಟ್ ಟೈಮ್ ಮಾಡೋರಿಗೆ. ಅದಕ್ಕೋಸ್ಕರ, ಆ ಕಾರಣಕ್ಕೋಸ್ಕರ ಅರ್ಧಕ್ಕರ್ಧ ಜನ ಕಮ್ಮಿ ಆಗ್ತಾರೆ ಅಂತ ಹೇಳ್ತಾಯಿದ್ದೀನಿ. ಮತ್ತು
ನಿಯಮ ಜಾರಿ ಮಾಡುವಾಗ ನಮ್ಮ ಬೇಡಿಕೆ ಏನು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಕೇಳ್ಕೊಳ್ತಾ ಇರೋದು ಅಂದರೆ ಬೇಡಿಕೆ ನೀವು ಕೊಡಲೇಬೇಕು ಸರ್ಕಾರಕ್ಕೆ. ಕನ್ನಡಿಗರಿಗೆ ಮಾತ್ರ ಕೊಡಿ ಅಂತ ಪರ್ಮಿಷನು. ಸಾಕು, ಅಷ್ಟೇ ಜನಕ್ಕೆ ಸಾಕು. ಆರ್ಡ್ರುಗಳು ಹೆವಿ ಇರಲಿ, ಬೇಜಾನಿರಲಿ, ಪರವಾಗಿಲ್ಲ. ಹೊರ ರಾಜ್ಯದವ್ರಿಗೆ ಬೇಡ ಅಂತ ಕೇಳ್ತಾ ಇರೋದು. ಅದೇ ಬೇಡಿಕೆ ಇಡಲೇಬೇಕು. ಆ ಥರ ಬೇಡಿಕೆ ಇಕ್ಕಿದ್ರೇ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗೋದು. ಇಲ್ಲಾಂದರೆ ಇಶ್ಯೂಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇಲ್ಲಿರೋ ನಮ್ಮ ಕನ್ನಡಿಗರಿಗೆ ಕೂಡ ದ್ರೋಹ ಆಗುತ್ತೆ ಇದರಿಂದ. ಹೊರ ರಾಜ್ಯದಿಂದ ಏನು ಮಾಡ್ತಾರೆ, ಕಂಪ್ನಿಯವರೇ ಗಾಡಿಗಳ್ನ ಈ ಏಜೆನ್ಸಿಗಳಿಗೆ ಲಿಂಕ್ ಆಗಿ ಅಲ್ಲಿಂದ ಬಾಡಿಗೆ ಗಾಡಿಗಳ್ನ ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ತಾರೆ. ಅವರು ಎಷ್ಟು ಬೇಕೋ ಸಂಬಳದಲ್ಲಿ ದುಡಿತಾರೆ ಗುರು. ಇಷ್ಟು ರೈಡ್ ಮಾಡಿ ದಿನಕ್ಕೆ ನಿಮಗೆ ಏನು ಬಾಡಿಗೆ ತಗೊಳ್ಳಲ್ಲ ಅಂದ್ಬಿಟ್ಟು ಅವ್ರಿಗೆ ಬಾಡಿಗೆ ಇದು ಮಾಡ್ತಾರೆ. ಫಿಕ್ಸ್ಡ್ ಸ್ಯಾಲ್ರಿ ಕೊಟ್ಬಿಟ್ಟು ಅರ್ನಿಂಗ್ಸ್ಗಳನ್ನೆಲ್ಲ ಮಾಡಿಸ್ತಾರೆ. ಅದಕ್ಕೋಸ್ಕರ ಯಾರ್ಯಾರು ಫುಲ್ ಟೈಮ್ ಮಾಡ್ತೀರೋ ಅವ್ರು ಮಾತ್ರ ರಿಜಿಸ್ಟ್ರ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಬಿಟ್ಟರೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಪಾರ್ಟ್ ಟೈಮ್ ಅವ್ರು ಮಾತ್ರ ಮಾಡ್ಸೋಕ್ಕೆ ಹೋಗಬೇಡಿ. ಅದರಿಂದ ಏನು ಕೂಡ ವರ್ಕೌಟು ಆಗೋಲ್ಲ. ನೀವೇ ಮಾಡಿಸಿ ಅನುಭವಿಸ್ಬೇಕಾಗುತ್ತೆ ಆಮೇಲೆ. ಓಕೆ, ಇವಾಗ ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲೇ ತೋರಿಸ್ತಾ ಇದೆ. ಎಲ್ಲಿಗೆ ಡ್ರಾಪು ಅಂತ ಗೊತ್ತಿಲ್ಲ, ಕರ್ನಾಟಕ ಅಂತ ತೋರಿಸ್ತಾ ಇದೆ ಅಷ್ಟೇ. 256 ರೂಪಾಯಿ ಅಂದರೆ ಯಾವ ಕಡೆಗೆ ಬಿದ್ದಿದೆ ಕೇಳೋಣ ಕಸ್ಟಮರ್ನೇ. ಓಕೆ, ಕಸ್ಟಮರ್ಗೆ ಫೋನ್ ಮಾಡೋಣ ಗುರು. ಓಕೆ ಗುರು, ಪಾರ್ಸಲ್ ಕಲೆಕ್ಟ್ ಮಾಡಿಕೊಂಡೆ. ಇದು ಬಸವನಗುಡಿಗೆ ಆರ್ಡರು. ನೋಡಿ, ಬಸವನಗುಡಿ ದೇವಸ್ಥಾನದ ಹತ್ರ ಡ್ರಾಪ್ ಇರೋದು. ಲೊಕೇಶನಲ್ಲಿ ತೋರಿಸಿಲ್ಲ, ಮತ್ತು ಕ್ಯಾಮ್ರಾನೇ ಇಲ್ಲೇ ಬಿಟ್ಬಿಟ್ಟು ಹೋಗಿದೆ ಗುರು. 1/4 ಗಂಟೆ ಆದಮೇಲೆ ಬಂದಿದ್ದೀನಿ ಇಲ್ಲಿಗೆ ಪಿಕಪ್ ಮಾಡಿಕೊಂಡು. 1/4 ಗಂಟೆ ಎಲ್ಲ, ಒಂದು 10 ನಿಮಿಷ. ಕ್ಯಾಮ್ರಾನೇ ಮರೆತುಬಿಟ್ಟು ಹೋಗ್ಬಿಟ್ಟಿದ್ದೀನಿ ಹೆಲ್ಮೆಟ್ ಜೊತೆಗೆ. ನೋಡಿ, ಇಲ್ಲೇ ಈ ಹೆಲ್ಮೆಟ್ ಜೊತೆಗೆ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ಇಲ್ಲೇ ಯಾರೂ ಅಬ್ಸರ್ವ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ಕ್ಯಾಮ್ರಾ ಇಲ್ಲೇ ಇತ್ತು. ಓಕೆ, ಈ ಆರ್ಡರ್ ಬಂದು 256 ರೂಪಾಯಿ ಆರ್ಡರು. ಪರವಾಗಿಲ್ಲ, ಸಿಕ್ತು ಇವತ್ತೊಂದು ಆರ್ಡರು. ಇಲ್ಲಿಂದ ನನಗೆ ಇದೆ ಫಸ್ಟ್ ಟೈಮ್ ನಮ್ಮ ಏರಿಯಾದ ಕಡೆಗೆ ಆರ್ಡ್ರ್ ಬಿದ್ದಿರೋದು. ಒಳ್ಳೆಯದಾಯಿತು. ಮತ್ತು ರ್ಯಾಪಿಡೋದಲ್ಲಿ ಕೂಡ ಆರ್ಡ್ರ್ ಬಂದಿತ್ತು ಗುರು. ನಾನು ಈ ಆರ್ಡ್ರ್ ಯಾವ ಕಡೆಗೆ ಬಿದ್ದುಬಿಡುತ್ತೋ ಅಂತ ಎತ್ಕೊಂಡಿಲ್ಲ. ಅದು ಆರ್ಡ್ರ್ ಕೂಡ ನಿಮಾನ್ಸ್ ಹಾಸ್ಪಿಟ್ಲ್ ಕಡೆಗೆ ಬಿದ್ದಿತ್ತು. ನಿಮಾನ್ಸ್ ಜಯನಗರ ಅಂತ ಬಿದ್ದಿತ್ತು. ಅಲ್ಲಿಗಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಅದು 250 ರೂಪಾಯಿ ಆರ್ಡರೇ. ಅಯ್ಯೋ, ನಾನು ಬಿಟ್ಬಿಟ್ಟೆ ಇದನ್ನು ಎತ್ಕೊಂಡಿದ್ದೀನಲ್ಲ. ಮತ್ತು ಇನ್ನೊಂದು ಪೋರ್ಟರಲ್ಲಿ 3 ಆರ್ಡ್ರು ಕ್ಯಾನ್ಸಲ್ ಮಾಡಿದ್ರೆ 3ನೇ ಆರ್ಡ್ರಿಂದ ID ಬ್ಲ್ಯಾಕ್ ಆಗುತ್ತೆ. ಇವಾಗ ನಂದು ಆಲ್ಮೋಸ್ಟ್ 2 ಸಲ ಚಾನ್ಸ್ಗಳು ಆಗೋಗಿದೆ. ಮ್ಯಾನ್ಯುವಲ್ ಆಗಿ ಕ್ಯಾನ್ಸಲ್ ಮಾಡೋದು. ಕಸ್ಟಮರ್ ಹತ್ರ ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಆ ಥರ ಪ್ರಾಬ್ಲಮ್ಗಳು ಬರೋಲ್ಲ. ನಾನೇ ಮ್ಯಾನ್ಯುವಲ್ ಆಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ 2 ಸಲ. ಇದು 3ನೇ ಸಲ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಪರ್ಮನೆಂಟ್ಲಿ ID ಬ್ಲ್ಯಾಕ್ ಆಗೋಗುತ್ತೆ. ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿಲ್ಲ ಆರ್ಡರು. ಓಕೆ, ಒಳ್ಳೇದಾಯ್ತು ಬಿಡಿ. ಇವಾಗ ನಾನು ಹೇಳಿದ ವಿಚಾರ ಮೇನು ಅದು ಬೈಕ್ ಟ್ಯಾಕ್ಸಿದು. ಯಾರ್ಯಾರು ಪಾರ್ಟ್ ಟೈಮ್ ಮಾಡಬೇಕು ಅಂತ ಇದ್ದೀರಾ ಅವರು ಆಲ್ಟರ್ನೇಟಿವ್ ಕೆಲಸಗಳನ್ನ ನೋಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಮಾಡ್ತಾಯಿರೋರು. ಯಾಕಂದರೆ ಏನು ವರ್ಕೌಟ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ನೀವೇನಾದ್ರು ಪಾರ್ಟ್ ಟೈಮ್ ಮಾಡ್ತೀನಿ, ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಇನ್ಶೂರೆನ್ಸು FC ಅವೆಲ್ಲ ಮಾಡಿಸ್ತೀನಿ ಅಂದರೆ ನಿಮಗೇನು ಕೂಡ ವರ್ಕೌಟ್ ಆಗೋಲ್ಲ. ಅಲ್ಲಿ ದುಡಿಯೋ ದುಡ್ಡು ಅಲ್ಲಿಗೆ ಹೋಗ್ಬಿಡುತ್ತೆ ಎಲ್ಲ. ಯಾಕಂದರೆ ಇನ್ಶೂರೆನ್ಸ್ಗಳು ಮತ್ತು ಈ ಎಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ದು ಚಾರ್ಜಸ್ಗಳು ಅವೆಲ್ಲ ಅಂದರೆ ಜಾಸ್ತಿನೇ ಇರುತ್ತೆ. ಇನ್ನು ಫ್ಯೂಚರಲ್ಲೇ ಪ್ಲ್ಯಾನ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ಪ್ರೆಡಿಕ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ವೈಟ್ ಬೋರ್ಡಲ್ಲಿ ಮಾತ್ರ ಪರ್ಮಿಷನ್ ಕೊಡೋದು ಡೌಟು ಗುರು. ಮಹಾರಾಷ್ಟ್ರದಲ್ಲಿ ನಾನು ಕೇಳ್ಪಟ್ಟೆ ರಿಜಿಸ್ಟ್ರೇಷನ್ಗೆ ಹತ್ತತ್ರ ಒಂದು 50,000 ರಿಂದ 60,000 ರೂಪಾಯಿವರೆಗೂ ರಿಜಿಸ್ಟ್ರೇಷನ್ ಚಾರ್ಜ್ ತೊಗೊಂಡಿದ್ದಾರೆ ಅಂತ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಕೆಲವು ಕಡೆ ಬಂದಿದ್ದು ನ್ಯೂಸ್ ಅದು. ಆ ಥರ ಎಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ಗೆ ಏನಾದ್ರು ಕಟ್ಬಿಟ್ರೆ 1 ಲಕ್ಷ ರೂಪಾಯಿ ಗಾಡಿ ತೊಗೊಂಡು 60,000 ರೂಪಾಯಿ ರಿಜಿಸ್ಟ್ರೇಷನ್ಗೆ ಕಟ್ಬಿಟ್ರೆ ಎಲ್ಲೋ ಬೋರ್ಡ್ಗೆ ಎಲ್ಲಿ ಹೋಗ್ತಾರೆ? ಆ ಥರ ಏನೋ ನ್ಯೂಸ್ ಬಂದಿದ್ದಷ್ಟೇ. ನಾನು ನಿಜನೋ ಸುಳ್ಳೋ ಗೊತ್ತಿಲ್ಲ. ಇಲ್ಲಿ ಒಂದು ರಿಜಿಸ್ಟ್ರೇಷನ್ಗೆ ಏನಾದ್ರು ಒಂದು 5,000 ರಿಂದ 6,000 ಅಂದರೆ ಮಾಡ್ಕೊಳ್ತಾರೆ ಎಲ್ಲರೂ. ತುಂಬ ಕಾಸ್ಟ್ಲಿ ಆಯಿತು ಅಂದರೆ ಕಷ್ಟ ಆಗುತ್ತೆ. ನೋಡೋಣ ಮುಂದಿನ ದಿನದಲ್ಲಿ RTOದಿಂದ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರುತ್ತೆ ಸರ್ಕಾರದಿಂದ ನೋಡೋಣ. ಎಲ್ಲೋ ಬೋರ್ಡಲ್ಲಿ ಮಾಡಿ ಅಂತಾರೋ ಅಥವಾ ಗ್ರೀನ್ ಬೋರ್ಡಲ್ಲಿ ಮಾಡಿ ಅಂದರೆ ಎಲೆಕ್ಟ್ರಿಕ್ ಗಾಡೀಲಿ ಮಾಡಿ ಅಂತಾರೋ ಅನ್ನೋದನ್ನ ನೋಡೋಣ. ಅಲ್ಲಿವರೆಗೂ ನೀವು ಆಲ್ಟರ್ನೇಟಿವ್ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳೋದು ಒಳ್ಳೆಯದು. ಪೋರ್ಟರು, ಅಂಕಲ್ ಡೆಲಿವರಿ
ಸ್ವಿಗ್ಗಿ ಜೊಮ್ಯಾಟೊ ಅದರಲ್ಲಿ ಮಾಡೋದೇ ಒಳ್ಳೆಯದು. ಮತ್ತು ಬೈಕ್ ಟ್ಯಾಕ್ಸಿ ಇವಾಗ ಇಲ್ಲಿ ಹೈಕೋರ್ಟ್ ಗ್ರೀನ್ ಸಿಗಲ್ ಕೊಟ್ಟಿದ್ದರು, ವೈಟ್ ಬೋರ್ಡಲ್ಲಿ ಮಾಡೋದು ಸೂಕ್ತ ಅಲ್ಲ. ಯಾಕಂದರೆ ಇನ್ಸೂರೆನ್ಸ್ಗಳು ಇದಕ್ಕೆ ಕ್ಲೈಮ್ ಆಗೋಲ್ಲ. ಯಾವುದು ಇವಾಗ ಗಾಡಿ ಆಕ್ಸಿಡೆಂಟ್ ಆಗಿ ಯಾರು ಪ್ಯಾಸೆಂಜರ್ ಬರ್ತಾರಲ್ಲ ಅವ್ರಿಗೆ ಏನಾದ್ರು ಏಟ್ ಆದರೆ ಅದಕ್ಕೆಲ್ಲ ಕ್ಲೈಮ್ ಆಗೋಲ್ಲ ಗುರು ಈಗಿನ ವೈಟ್ ಬೋರ್ಡ್ ಇನ್ಸೂರೆನ್ಸು. ಆದರೆ ಡೆತ್ ಇನ್ಸೂರೆನ್ಸ್ ಮಾತ್ರ ಕ್ಲೈಮ್ ಆಗುತ್ತೆ 2 ಲಕ್ಷದವರೆಗೂ, 2 ಲಕ್ಷ 5 ಲಕ್ಷ ಆ ಥರ ಯಾವ ಥರ ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿಸಿರ್ತೀರ ಅದು ಎಕ್ಸ್ಪೈರ್ ಆದರೆ ಮಾತ್ರ, ಹಿಂದಗಡೆ ಕೂತಿರೋರು ಏನಾದ್ರು ತೀರ್ಕೊಂಡ್ರೆ ಮಾತ್ರ ಅದು ಕ್ಲೈಮ್ ಆಗೋದು. ಈ ಥರ ಕೈ ಕಾಲು ಏಟಾಗಿ ಅದಕ್ಕೆಲ್ಲ ಕ್ಲೈಮ್ ಆಗೋದು ಕಷ್ಟ ಮೋಟರ್ ವೆಹಿಕಲಲ್ಲಿರೋ ಈಗಿನ ಇನ್ಸೂರೆನ್ಸು ವೈಟ್ ಬೋರ್ಡಲ್ಲಿ. ಮುಂದೆಗಡೆ ಕೂತಿರೋರಿಗೆ ಒಂದು ಯಾರು ಡ್ರೈವರ್ ಇರ್ತಾರೆ ಅವ್ರಿಗೆ ಎಲ್ಲ ಥರನೂ ಕ್ಲೈಮ್ ಆಗುತ್ತೆ, 15 ಲಕ್ಷದವರೆಗೂ ಏನೋ ಇದೆಯಲ್ಲ ಅದು. ಮತ್ತು ಎದುರುಗಡೆ ಗುದ್ದಿಸ್ಕೊಂಡಿರೋರಿಗೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸು ಕವರ್ ಆಗುತ್ತೆ. ಮತ್ತು ಅವ್ರ ಗಾಡೀಲೂ ಕೂಡ ಇರುತ್ತಲ್ಲ ಇನ್ಸೂರೆನ್ಸು. ಹಿಂದೆಗಡೆ ಕೂತಿರೋ ಪ್ಯಾಸೆಂಜರ್ಗೆ ಮೆಡಿಕಲ್ಲಾಗಿ ಏನು ಸಪೋರ್ಟಿವ್ ಸಿಗೋಲ್ಲ, ಓನ್ಲಿ ಈ ಡೆತ್ ಇನ್ಸೂರೆನ್ಸ್ ಮಾತ್ರ ಸಿಗುತ್ತೆ. 2 ಲಕ್ಷ 5 ಲಕ್ಷ ಆ ಥರ ಯಾವ ಥರ ನಾವು ರಿಜಿಸ್ಟರ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಓಕೆನಾ, ಇದಿಷ್ಟು ಬಂದು ನಾನು ತಿಳಿಸ್ಕೊಡ್ಬೇಕಾಗಿರೋ ಇನ್ಫಾರ್ಮೇಷನ್ ನಿಮಗೆ. ಇವತ್ತಿನ ಆರ್ಡರ್ ಬಂದು 256 ರೂಪಾಯಿ, ಅದರಲ್ಲಿ ಕಮಿಷನ್ ಹೋಗಿ ಎಷ್ಟು ಸಿಗುತ್ತೆ ನೋಡೋಣ. ಮತ್ತು ಬೈಕ್ ಟ್ಯಾಕ್ಸಿದು ಕೂಡ ಆರ್ಡರ್ ಯಾವುದು ಮಾಡ್ತಾಯಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ನಾನು ರ್ಯಾಪಿಡೋದಲ್ಲಿ ಯಾವ್ದಾದ್ರು ಪ್ಯಾಕೇಜ್ ಆರ್ಡ್ರ್ ಸಿಕ್ಕಿದ್ರೆ ಹಾಗೆ ಹಾಕ್ಕೊಂಡು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಏನು ನನ್ನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಗೋಪ್ರೋದಲ್ಲಿ ಚಾರ್ಜಿಂಗ್ 10% ಇದೆ, ಅದಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಸಿಗೋಣ. ಎಲ್ಲರೂ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದೀರಾ ಡ್ಯೂಟಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಕಸ್ಟಮರ್ಗೂ ಕೂಡ ಫುಲ್ ಹೆಲ್ಮೆಟ್ ಕೊಟ್ಟು ಡ್ಯೂಟಿ ಮಾಡಿ, ಸೇಫ್ಟಿಯಾಗಿ ಮಾಡಿ.